ಧಾರವಾಡವನ್ನು 7 ಗುಡ್ಡದ ಮೇಲೆ ನಿಂತಿರುವ ನಗರ ಅಂತಾನೆ ಕರೀತಾರೆ. ಆದರೆ ಈಗ ಧಾರವಾಡದಲ್ಲಿ ಈ 7 ಗುಡ್ಡಗಳ ಸಾಲಿಗೆ ಮತ್ತೊಂದು ಗುಡ್ಡ ತಲೆ ಎತ್ತಿ ನಿಂತಿದ್ದು, ಆ ಗುಡ್ಡ ಈಗ ಹೊಗೆ ಉಗುಳುತ್ತಿದೆ. ಆ ಹೊಗೆಯನ್ನ ನುಂಗಿ ಜನ ಗೋಳಾಡುವ ಸ್ಥಿತಿಯಲ್ಲಿದ್ದು, ಆ ಗುಡ್ಡದ ಹೊಗೆಗೆ ಎದರಿ ಜನ ಮನೆಗಳನ್ನೇ ಬಿಟ್ಟು ಹೋಗುತ್ತಿದ್ದಾರೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬಹು ಎತ್ತರದವರೆಗೂ ಗುಂಪು ಗುಂಪಾಗಿ ಬಿದ್ದಿರುವ ಘನತ್ಯಾಜ್ಯ, ದೂರದಿಂದ ನೋಡಿದರೆ ದೊಡ್ಡ ಗುಡ್ಡವೇನೋ ಅನಿಸುವಂತಹ ದೃಶ್ಯ. ಈ ತ್ಯಾಜ್ಯದ ಗುಡ್ಡದಿಂದ ಹೊರಬಂದು ನಗರವನ್ನ ಆವರಿಸಿಕೊಳ್ಳುತ್ತಿರೋ ದಟ್ಟ ಹೊಗೆ, ಏನು ಮಾಡೋದು ಅನ್ನೋದು ಅರ್ಥವಾಗದೆ ಕಂಗೆಟ್ಟಿರೋ ಜನಸಮೂಹ. ಇದು ಸದ್ಯ ಧಾರವಾಡ ನಗರದ ಜನತೆಗೆ ಕಂಟಕವಾಗಿರೋ ಹೊಗೆ ಉಗುಳುವ ಗುಡ್ಡ. ಇದು ಹೊಸಯಲ್ಲಾಪುರ ಲಕ್ಕಮ್ಮನಹಳ್ಳಿ ವ್ಯಾಪ್ತಿಯಲ್ಲಿನ ಸುಮಾರು 13 ಎಕರೆ ಜಾಗದಲ್ಲಿ ವ್ಯಾಪಿಸಿಕೊಂಡಿರೋ ತ್ಯಾಜ್ಯ ಸಂಗ್ರಹ ಘಟಕ. 30 ವರ್ಷಗಳಿಂದ ಈ ತ್ಯಾಜ್ಯ ಬೃಹತ್ ಪರ್ವತವಾಗಿ ಬೆಳೆದು ನಿಂತಿದೆ. ಬೇಸಿಗೆ ಬಂದರೆ ಸಾಕು, ಆಗಾಗ ಬೆಂಕಿ ಉತ್ಪತ್ತಿಯಾಗಿ ಹೊಗೆ ಹೊರಬರುತ್ತದೆ. ಇಂದು ಈ ತ್ಯಾಜ್ಯಕ್ಕೆ ಹತ್ತಿದ ಬೆಂಕಿ ಇಡೀ ಪ್ರದೇಶದ ಜನರನ್ನೇ ದಗ್ಗುಬಡಿಸಿದೆ. ಜನರು ಉಸಿರಾಡಲು ಆಗದಷ್ಟು ತೀವ್ರವಾಗಿ ಕೆಟ್ಟ ಹೊಗೆ ಆವರಿಸಿದ್ದು ಜನರು ಕಂಗಾಲಾಗಿದ್ದಾರೆ. ಇಲ್ಲಿ ಸಾಮಾನ್ಯವಾಗಿ 1 ಲಕ್ಷ ಮೆಟ್ರಿಕ್ ಟನ್ ದಷ್ಟು ಕಸ ಸಂಗ್ರಹವಾಗುತ್ತದೆ. ಇದು ಎತ್ತರಕ್ಕೆ ಬೆಳೆಯುತ್ತಲೇ ಪಕ್ಕದ ಜಾಗಗಳಲ್ಲಿ ಕಸ ಹಾಕಲು ಶುರು ಮಾಡಲಾಯಿತು. ಇತ್ತೀಚೆಗೆ ಸುರಿದಿರೋ ಕಸದಿಂದಲೇ ಈಗ ಹೊಗೆ ಬರುತ್ತಿದೆ. ಈ ತ್ಯಾಜ್ಯವನ್ನ ಬಯೋಮೆಟ್ರಿಕ್ ಮೂಲಕ ಸಂಸ್ಕರಿಸುವ ಕಾರ್ಯವೂ ನಡೆದಿತ್ತು. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಅದು ಅಷ್ಟಾಗಿ ಸರಿಯಾಗಿ ನಡೆಯದೆ ಕಸದ ಪ್ರಮಾಣ ಹೆಚ್ಚುತ್ತಲೇ ಹೋಗುತ್ತಿದೆ. ಇನ್ನು ಕಸದಲ್ಲಿರೋ ವಿವಿಧ ಬಗೆಯ ರಾಸಾಯನಿಕದಿಂದಾಗಿ ಬೆಂಕಿ ಹೊತ್ತಿಕೊಂಡು ಬಿಡುತ್ತದೆ. ಇದರಿಂದಾಗಿ ದಟ್ಟ ಹೊಗೆಯಾವರಿಸಿ ಜನರು ಉಸಿರಾಡುವುದು ಕಷ್ಟವಾಗಿ ಹೋಗುತ್ತಿದೆ. ಎಷ್ಟೇ ನೀರು ಸಿಂಪಡಿಸಿದರೂ ಬೆಂಕಿ ಹಾಗೂ ಹೊಗೆಯನ್ನ ನಿಯಂತ್ರಿಸಲು ಸಾಧ್ಯವಾಗುವುದೇ ಇಲ್ಲ. ಇದರಿಂದ ಸ್ಥಳೀಯರು ರೋಸಿ ಹೋಗಿದ್ದಾರೆ. ಇನ್ನು ಮೊದಲ ದಿನ ಈ ಭಾಗದಲ್ಲಷ್ಟೇ ಇರೋ ಹೊಗೆ 2 ಹಾಗೂ 3ನೇ ದಿನಕ್ಕೆ ಅರ್ಧ ಧಾರವಾಡ ನಗರಕ್ಕೆ ಹಬ್ಬಿಕೊಳ್ಳುತ್ತೆ. ಇದರಿಂದಾಗಿ ಜನರು ರೋಗ ರುಜಿನಗಳಿಗೆ ತುತ್ತಾಗುತ್ತಿದ್ದಾರೆ. ಈ ಸಂಬಂಧ ಸಾಕಷ್ಟು ಹೋರಾಟ ಮಾಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ಈ ಪ್ರದೇಶದ ಸುತ್ತಮುತ್ತಲಿನ ದಾನೇಶ್ವರ ನಗರ, ವಿದ್ಯಾಗಿರಿ, ಲಕ್ಷ್ಮೀ ನಗರ, ಜನತ್ ನಗರ, ಹೊಸಯಲ್ಲಾಪುರ ನಿವಾಸಿಗಳಿಗೆ ಹೊಗೆಯಿಂದ ಮುಕ್ತಿ ಸಿಗುತ್ತಿಲ್ಲ. ಹೀಗಾಗಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸ್ಥಳೀಯರು ಸಜ್ಜಾಗುತ್ತಿದ್ದಾರೆ. ಸದ್ಯ ಧಾರವಾಡದ ಈ ತ್ಯಾಜ್ಯ ಪರ್ವತದ ಹೊಗೆ ಧಾರವಾಡ ನಗರದ ಜನತೆಯ ನೆಮ್ಮದಿಯನ್ನೇ ಹಾಳು ಮಾಡುತ್ತಿದೆ. ಹೊಗೆಗೆ ಹೆದರಿ ಸ್ವಂತ ಮನೆ ಇದ್ದರೂ ಅದನ್ನ ಬಿಟ್ಟು ಬೇರೆ ಕಡೆ ಬಾಡಿಗೆ ಮನೆಯಲ್ಲಿರುವಂತಹ ಸ್ಥಿತಿ ಸ್ಥಳೀಯರಿಗೆ ಬಂದಿದೆ. ಈ ಸಮಸ್ಯೆಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಗೆ ಕಡಿವಾಣ ಆಗ್ತಾರೆ ಅನ್ನೋದೇ ಇದೀಗ ಎಲ್ಲರ ಮುಂದಿರೋ ಪ್ರಶ್ನೆಯಾಗಿದೆ. ಹೊರಗೆ ಕುಂದ್ರಕ್ಕಾಗಲ್ಲ, ಒಳಗೆ ಕದ ತಕೊಂಡು ಕುಂದ್ರಕ್ಕಾಗಲ್ರಿ. ಅಷ್ಟು ತ್ರಾಸ ಆಗತೈತಿ. ಯಾರು ಒಬ್ರು ಏನು ಬರ್ತಾರ ಹೋಗ್ತಾರ ನೋಡ್ತಾರ, ಏನು ಯಾರು ಬರೋದಿಲ್ಲ. ಓಟ್ ಹಾಕಕ್ಕೆ ಬಂದ್ರೆ ಕೈ ಮುಕ್ಕೊಂತ ಬರ್ತಾರೆ. ಬಿದ್ದರೆ ಯಾರು ನೋಡೋದಿಲ್ಲ. ಈ ಹೋಗಿ ಬಂದೈತೆ ಅಂತ ಯಾರು ನೋಡಕ್ಕೆ ಬರೋದಿಲ್ಲ. ನಮಗೂ ಅಸ್ತಮ ಆಗೈತ್ರಿ. ನಾವು ಮುಂಜಾನೆ ಗುಡ್ಲಿ ದುಡಿಯಕ್ಕೆ ಹೋಗ್ಬೇಕ್ರಿ. ದುಡಿಯಕ್ಕೆ ಹೋಗ್ಲಿ ನಮ್ಮ ಕೆಲಸ ನಡೆಯಂಗಿಲ್ಲ. ಸರ್ ಈಗ 8 ದಿನ ಆಗುತ್ತೆ ಬಂತ್ರಿ, ಈ ಥರ ಆಗ್ತೈತ್ರಿ ಇದು ಏನ್ರಿ. ಮತ್ತೀಗ ನಮಗೆ ಏನು ಒಳಗೆ ಕುಂಡ್ರಕ್ಕಾಗವಲ್ತ್ರಿ ಇದು. ಹೊಗೆ ಅಂದ್ರೆ ಹೊಗೆ, ನಮ್ಗೆ ಊಟ ಹೋಗಲ್ತು, ಏನಿಲ್ಲ ಏನ್ರಿ. ಮತ್ತು ಆರೋಗ್ಯ ಒಳಗೆ ಭಾಳ ಏರಪೇರ ಆಗತೈತ್ರಿ ನಮಗೆ. ಇದು ಊಟ ಹೋಗವಲ್ತು, ಈ ಥರ ಆಗಾಕತ್ತೈತ್ರಿ ಇದು. ಹೆಂಗೆ ಏನಿದು. ಮತ್ತು ಕಸದ ಗಾಡಿ ದಿನ ಬರ್ತೈತಿ, ಕಸ ಹಾಕ್ತೀವಿ, ಸ್ವಚ್ಛತಾ ಇಟ್ಕೊಂತವ್ರು ಎಲ್ಲ ಸ್ವಚ್ಛತಾ ಇಟ್ಕೊಂಡಿದ್ದೀವಿ. ಈ ಥರ ಆಗಾಕೈತ್ರ ನಾವು ಹೆಂಗೆ ಇರ್ಬೇಕು ಇಲ್ಲಿ? ಯಾರೂ ಬರಂಗಿಲ್ಲ, ನೋಡಂಗಿಲ್ಲ, ಏನಿಲ್ಲ.